ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇನ್ನೇನು ನಮಗೆ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಲಾಮ್ ನೈಟ್ 1 ಪ್ರಿಡಿಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ನೈಟ್ 2 ಪ್ರಿಡಿಕ್ಷನ್ ನಿಮಗೆ ನಾಳೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ನೈಟ್ 1 ನಲ್ಲಿ ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಸ್ಯಾಮಿ ಝೈನ್ ವರ್ಸಸ್ ಕೇರಿಯನ್ ಕ್ರಾಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇವರ ನಡುವೆ ಫೈನಲಿ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಕಡೆದಾಗಿ ಇವರ ನಡುವೆ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಕೇರಿಯನ್ ಕ್ರಾಸ್ ಅವರು ತುಂಬಾ ವರ್ಷ ಆದ್ಮೇಲೆ ನೈಟ್ ಆಫ್ ಚಾಂಪಿಯನ್ಸ್ ಅಂತಹ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಬಂದಿದ್ರು. ಅನ್ಫಾರ್ಚುನೇಟ್ ಆಗಿ ಅವರು ಸೋತೋದ್ರು. ಅಂಡ್ ಈಗ ಸಮ್ಮರ್ ಸ್ಲಾಮ್ ಅಂತಹ ಬಿಗ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಡಬ್ಲ್ಯೂ ಅವರು ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನಮ್ಮ ಸ್ಯಾಮಿ ಝೈನ್ ಅವರನ್ನ ನೋಡೋದಾದ್ರೆ ಡಬ್ಲ್ಯೂ ಅವರು ತೋರಿಸ್ತಿರೋ ಪ್ರಕಾರ ನಮ್ಮ ಸ್ಯಾಮಿ ಝೈನ್ ಅವರು ಕಂಪ್ಲೀಟ್ ಅಂಡರ್ ಡಾಗ್ ಅಂತ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಈ ಒಂದು ಮ್ಯಾಚ್ ಅಲ್ಲೂ ಕೂಡ 100% ಫಿಟ್ ಆಗಿರೋದಿಲ್ಲ. ಅದೇ ರೀತಿ ಕಂಪ್ಲೀಟ್ ಅಂಡರ್ ಡಾಗ್ ಅಲ್ಲಿ ಸಿಕ್ಕಾಪಟ್ಟೆ ಸಿಂಪತ್ತಿನ ಗಿಟ್ಟಿಸ್ಕೊಳ್ಳೋ ರೀತಿ ನಮ್ಮ ಸ್ಯಾಮಿ ಝೈನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಿಂದನೇ ಗೈಸ್ ಫೈನಲಿ ಎಷ್ಟು ದಿನ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ಸೋಲಿಸ್ತೀರಾ, ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಫೈನಲಿ ಅವರಿಗೆ ವಿಕ್ಟರಿ ಆದ್ರೂ ಸಿಕ್ಕಿದ್ರೆ ನಿಜವಾಗ್ಲೂ ಅವರ ಕರಿಯರ್ ಬೂಸ್ಟ್ ಆಗುತ್ತೆ. ಅದರಲ್ಲೂ ಈಗ ಅವರ ಕಾಂಟ್ರಾಕ್ಟ್ ಕೂಡ ಎಕ್ಸ್ಪೈರ್ ಆಗ್ತಾ ಇದೆ. ಸೊ ಡಬ್ಲ್ಯೂ ಅವರು ಕೇರಿಯನ್ ಕ್ರಾಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಗೆಲ್ಲಿಸ್ತಾರೋ ಇಲ್ವೋ ಅದು ಕೂಡ ಒಂದು ಡೌಟ್ ಇದೆ. ಆದ್ರೂ ಕೂಡ ನನಗೆ ಆಸೆ ಇರೋದೇನಪ್ಪಾ ಅಂದ್ರೆ ಕೇರಿಯನ್ ಕ್ರಾಸ್ ಅವರು ಗೆಲ್ಬೇಕು ಅಂತ. ಅಂಡ್ ಅದಕ್ಕೋಸ್ಕರ ಬ್ಲಾಂಕ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಅಂಡ್ ಜೆಲ್ಲಿ ರೋಲ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟಾರ್ಟಿಂಗು ಈ ಒಂದು ಮ್ಯಾಚ್ ಫಾರ್ಮ್ ಆದಾಗ ನನಗಂತೂ ಚೂರು ಇಷ್ಟ ಇರಲಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಫೇವರೇಟ್ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಅದಾದ್ಮೇಲೆ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದೀನಿ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಲ್ಲಿ ರೋಲ್ ಅಂತಹ ಸೆಲಿಬ್ರಿಟಿ ಇರುವಾಗ, ಅವರ ಕಡೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಇರುವಾಗ ಇವರಿಬ್ರು ಕೂಡ ಸೋಲೋದಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ. ಸೊ ಡಬ್ಲ್ಯೂ ಅವರು ಒಂದು ಹ್ಯಾಪಿ ಎಂಡಿಂಗ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಕೊಡ್ತಾರೆ ಅಂತ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಜೆಲ್ಲಿ ರೋಲ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ರೊಕೈಲ್ ಅಂಡ್ ರೊಕ್ಸಿನಿ ಪ್ರೀಸ್ ವರ್ಸಸ್ ಅಲೆಕ್ಸಾ ಬ್ಲೆಸ್ ಅಂಡ್ ಸಾಲಿಡ್ ಫೈರ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಯಾವ ರೀತಿ ಈ ಒಂದು ಮ್ಯಾಚ್ ನ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಲೆಕ್ಸಾ ಬ್ಲೆಸ್ ಅಂಡ್ ಸಾಲಿಡ್ ಫೈರ್ ಅವರು ನಾವಿಬ್ರು ಕೂಡ ಫ್ರೆಂಡ್ ಫಾರ್ ಬೆನಿಫಿಟ್ ಅನ್ನೋ ರೀತಿ ಟ್ಯಾಗ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಂದು ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲೆಸ್ ಹಾಗೆ ಸಾಲಿಡ್ ಫೈರ್ ಅವರ ಟ್ಯಾಗ್ ಟೀಮ್ ನ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟ್ಯಾಗ್ ಟೀಮ್ ಗೆ ಡಬ್ಲ್ಯೂ ಬಳಿ ಒಂದು ಲಾಂಗ್ ಪ್ಲಾನ್ಸ್ ಇದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಇವರು ಗೆಲ್ತಾರೆ ಅಂತ ಅನಿಸ್ತಾ ಇದ್ದೀನಿ. ಸೊ ಡಬ್ಲ್ಯೂ ಬಳಿ ಏನಾದ್ರೂ ಅಲೆಕ್ಸಾ ಬ್ಲೆಸ್ ಹಾಗೆ ಸಾಲಿಡ್ ಫೈರ್ ಅವರ ಈ ಒಂದು ಟ್ಯಾಗ್ ಟೀಮ್ ನ ಲಾಂಗ್ ಆಗಿ ಬುಕ್ ಮಾಡಬೇಕು ಅಂತ ಪ್ಲಾನ್ ಏನಾದ್ರೂ ಇದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವ್ರನ್ನ ಸೋಲಿಸಿ ಅಲೆಕ್ಸಾ ಬ್ಲೆಸ್ ಹಾಗೆ ಸಾಲಿಡ್ ಫೈರ್ ಅವರು ಹೊಸ ವಿಮೆನ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗ್ತಾರೆ. ಅಥವಾ ಶಾರ್ಟ್ ಟರ್ಮ್ ಪ್ಲಾನ್ ಇದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಇವರು ಸೋತಿ ಈ ಒಂದು ಟ್ಯಾಗ್ ಟೀಮ್ ಬ್ರೇಕಪ್ ಕೂಡ ಆಗಬಹುದು. ಬಟ್ ನನಗೆಲ್ಲ ಅನ್ನಿಸ್ತಾ ಇದೆ ಫ್ಯಾನ್ಸ್ ಗಳು ಈ ಒಂದು ಟ್ಯಾಗ್ ಟೀಮ್ ಮೇಲೆ ಇಂಟ್ರೆಸ್ಟ್ ನ ತೋರಿಸ್ತಿರೋದ್ರಿಂದ ಒಂದು ಲಾಂಗ್ ಪ್ಲಾನ್ ನ ಇಟ್ಕೊಂಡಿದೆ ಅಂತ. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಾನು ಅಲೆಕ್ಸಾ ಬ್ಲೆಸ್ ಹಾಗೆ ಸಾಲಿಡ್ ಫೈರ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಕೂಡ ಒಂದು ರೀತಿ ಬಿಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಬಹಳಷ್ಟು ದಿನಗಳಿಂದ ಆಸ್ ಎ ಚಾಂಪಿಯನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಟ್ ಅವರ ರೈನು ನಿಜವಾಗ್ಲೂ ಒಂದು ಮಟ್ಟಿಗೆ ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ಸದ್ಯಕ್ಕೆ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಕೂಡ ಡಬ್ಲ್ಯೂ ಅವರು ನಮ್ಮ ಸ್ಟಿಫನಿ ಸ್ಟಾಟನ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನ್ ನ ಎಳಿತಾ ಇದ್ದಾರೆ ಫೋರ್ಸ್ಫುಲ್ಲಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನನ್ನ ಆಸೆ ಏನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಸ್ಟಿಫನಿ ಸ್ಟಾಟನ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನು ಎಂಡ್ ಆಗಬೇಕು. ಅಂಡ್ ಫೈನಲಿ ಜೇಡ್ ಕಾರ್ಗಿಲ್ ಅವ್ರಿಗೂ ಕೂಡ ಡಬ್ಲ್ಯೂ ಅವರು ಅವಕಾಶ ಕೊಡಬೇಕು ಅಂತ. ಜೇಡ್ ಕಾರ್ಗಿಲ್ ಅವ್ರನ್ನ ಡಬ್ಲ್ಯೂ ಅವರು ಸ್ಟಾರ್ಟಿಂಗು ಕರ್ಕೊಂಡು ಬಂದಾಗ ಮೆಗಾ ಮಾನ್ಸ್ಟರ್ ರೀತಿ ಕರ್ಕೊಂಡು ಬಂದ್ರು. ಬಟ್ ಅದಾದ್ಮೇಲೆ ಹೈಪ್ ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬರಲಿಲ್ಲ, ಸ್ವಲ್ಪ ಡೌನ್ ಆಯ್ತು. ಅಂಡ್ ಈಗ ಅವ್ರ ಕೈಗೆ ಏನಾದ್ರೂ ಚಾಂಪಿಯನ್ಶಿಪ್ ಸಿಕ್ಕಿದ್ರೆ ನಿಜವಾಗ್ಲೂ ಅವರು ಕೂಡ ಸಿಕ್ಕಾಪಟ್ಟೆ ಹೈಪ್ ಆಗ್ತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಗೆಲ್ಲಬೇಕು ಅಂತ ಆಸೆ. ಅಂಡ್ ಅದಕ್ಕೋಸ್ಕರ ಜೇಡ್ ಕಾರ್ಗಿಲ್ ಅವ್ರನ್ನ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನನ್ನ ಪ್ರೆಡಿಕ್ಷನ್ ಕೂಡ ರಾಂಗ್ ಆಗಬಹುದು. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬಿಯಾಂಕಾ ಬ್ಲೇಯರ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ಬಿಯಾಂಕಾ ಬ್ಲೇಯರ್ ಅವರು ಬಂದು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಹೀಲ್ ಟರ್ನ್ ಕೂಡ ಮಾಡ್ಕೋಬಹುದು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಸೋಲ್ಬಹುದು. ಏನೇ ಆಗ್ಲಿ ಗೈಸ್, ಇನ್ನೂ ಕೂಡ ನನ್ನ ಪ್ರೆಡಿಕ್ಷನ್ ಜೇಡ್ ಕಾರ್ಗಿಲ್ ಅವರೇ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ ಕೂಡ ತಪ್ಪಾಗಬಹುದು. ಇದಾದ್ಮೇಲೆ ನಮಗೆ ರೋಮನ್ ರೈನ್ಸ್ ಅಂಡ್ ಜೇ ಊಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್
ಕ್ರೀಡ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರಿಂಗ್ ಸೈಡ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಪವರ್ ಲಿಮೆನ್ ಅವರು ಕೂಡ ಇರ್ತಾರೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ನ ಮೈನ್ ಮ್ಯಾಚ್, ಬಟ್ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಡಬ್ಲ್ಯೂ ಅವರು ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ ಸ್ಟೋರಿ ಕೂಡ ಡಬ್ಲ್ಯೂ ಅವರು ನಿಜವಾಗ್ಲೂ ಅದ್ಭುತವಾಗಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ರಿಸಲ್ಟ್ ಸಿಕ್ಕಾಪಟ್ಟೆ ಅನ್ಪ್ರಿಡಿಕ್ಟೇಬಲ್ ಆಗಿದೆ. ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಈಗ ತಾನೇ ಎಸ್ಟಾಬ್ಲಿಷ್ ಆಗ್ತಾ ಇರೋದ್ರಿಂದ ಅವ್ರನ್ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲಿಸ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಇದೆ. ಇನ್ನ ರೋಮನ್ ರೈನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಈಗ ತಾನೇ ಆಗಿರೋದ್ರಿಂದ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸೋಲಿಸ್ಬಿಡ್ತಾರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಎಲ್ಲರಲ್ಲೂ ಇದೆ. ಸಿಕ್ಕಾಪಟ್ಟೆ ಅನ್ಪ್ರಿಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಬಟ್ ನಾನು ಡಬ್ಲ್ಯೂ ಹಿಸ್ಟ್ರಿನ ಫಾಲೋ ಮಾಡ್ದಂಗೆ ಡಬ್ಲ್ಯೂ ಅವರು ಯಾವ್ದಾದ್ರು ಒಂದು ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ಗಿಂತ ಮುಂಚೆ ಯಾರನ್ನ ಅಂಡರ್ ಡಾಗ್ ಆಗಿ ತೋರಿಸ್ತಾರೋ ಅವರೇ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವ್ರನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಅಲ್ಲಿ ಅಂಡರ್ ಡಾಗ್ ಆಗಿ ತೋರಿಸಿದ್ದಾರೆ. ಅಂಡ್ ಆ ಒಂದು ವಿಚಾರವಾಗಿ ನಾನು ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಅದಲ್ದಲೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಆಗಿದೆ. ಸೊ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಸೋತೋದ್ರೆ ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವ್ರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಇನ್ನೇನು ಜಾಸ್ತಿ ಟೈಮ್ ಉಳಿದಿಲ್ಲ. ಇನ್ನೊಂದು 3-4 ವರ್ಷದಲ್ಲಿ ರೋಮನ್ ರೈನ್ಸ್ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂ ಇಂದ ಹೋಗ್ಬಿಡ್ತಾರೆ. ಸೊ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ಅವರನ್ನ ಸೋಲಿಸಬಾರದು ಅಂತ ನಾನು ಕೇಳ್ಕೊತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ನೈಟ್ 1 ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ವರ್ಸಸ್ ಸಿಎಂ ಪಂಕ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು, ಯಾವ ರೀತಿ ಎಂಡಿಂಗ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಈಗಾಗಲೇ ಒಂದು ಸಪರೇಟ್ ವಿಡಿಯೋನ ಮಾಡಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಕೂಡ ಗೆಲ್ಲಬಹುದು, ಅಷ್ಟೇ ಅಲ್ಲ ನಮ್ಮ ಸಿಎಂ ಪಂಕ್ ಅವರು ಕೂಡ ಗೆಲ್ಲಬಹುದು, ಅಷ್ಟೇ ಅಲ್ಲ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಬಂದು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಅವರು ಕೂಡ ಚಾಂಪಿಯನ್ ಆಗಬಹುದು. ಎಲ್ಲಾ ಪಾಸಿಬಿಲಿಟೀಸ್ ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಸದ್ಯಕ್ಕೆ ಗಾಯ್ಸ್ ನನಗೆಲ್ಲ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಫೈನಲಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅನ್ಕೋತೀನಿ. ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಕ್ಯಾಶ್ ಇನ್ ಆದ್ರೂ ನೋಡೋದಕ್ಕೆ ಸಿಗ್ಲಿ, ಏನಾದ್ರೂ ನೋಡೋದಕ್ಕೆ ಸಿಗ್ಲಿ, ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ಫೈನಲಿ ನಮ್ಮ ಸಿಎಂ ಪಂಕ್ ಅವರು ಗೆಲ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ಪ್ರಿಡಿಕ್ಷನ್ ತಪ್ಪಾದ್ರೂ ತಪ್ಪಾಗಬಹುದು. ಸೊ ಇಷ್ಟು ನನ್ನ ಸಮ್ಮರ್ ಸ್ಲಾಮ್ ನ ನೈಟ್ 1 ಪ್ರಿಡಿಕ್ಷನ್. ನಿಮ್ಮ ಪ್ರಕಾರ ಸಮ್ಮರ್ ಸ್ಲಾಮ್ ನ ನೈಟ್ 1 ನಲ್ಲಿ ಯಾರ್ಯಾರು ಗೆಲ್ತಾರೆ, ಏನೇನಾಗುತ್ತೆ ನಿಮ್ಮ ಪ್ರಿಡಿಕ್ಷನ್ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.